ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್ ಅನ್ನ ಹೇಳ್ತಾ ಮುಖ್ಯವಾಗಿ ನಮ್ಮೊಂದಿಗೆ ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಪ್ರಿಂಟ್, ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. 2020ರಲ್ಲಿ ಒಂದು ಸಿನಿಮಾ ಬರುತ್ತೆ. ನಾಯಿಯನ್ನ ಮುಖ್ಯ ಭೂಮಿಕೆಯಲ್ಲಿ ಇಟ್ಟುಕೊಂಡು ಬಂದಂತಹ ಸಿನಿಮಾದ ಅಡಿಬರಹ ಎಂದೂ ಬರೆಯದ ಕಥೆ. ಎಂದೂ ಬರೆಯದ ಕಥೆ ಅಡಿಯಲ್ಲಿ ಬಂದಂತಹ ಸಿನಿಮಾ ಜನ ನೋಡಿದ ನಂತರದಲ್ಲಿ ಎಂದೂ ಮರೆಯದ ಕಥೆಯಂತಹ ಸಿನಿಮಾ ಇನ್ನೆಂದಿಗೂ ಮರೆಯೋ ಹಾಗೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನರೆಲ್ಲರೂ ಇಷ್ಟಪಡ್ತಾರೆ. ಸದಾ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಮರೆಯಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಜನರು ಅತ್ಯಾಪ್ತವಾಗಿ ಆ ಸಿನಿಮಾವನ್ನ ಪ್ರೀತಿಸ್ತಾರೆ. ಆ ಸಿನಿಮಾದ ಹೆಸರೇ ನಾನು ಮತ್ತು ಗುಂಡ. ಆ ಸಿನಿಮಾ ಬಂದ ನಂತರ ಮತ್ತಷ್ಟು ಜನರ ಬೇಡಿಕೆ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ಗುಂಡ ಹಾಗೂ ಶಂಕರ ನಡುವಿನ ಆ ಬಾಂಧವ್ಯವನ್ನ ನೋಡಿ ನಮ್ಮ ಮನೆಯಲ್ಲೂ ಇಂತಹ ಒಬ್ಬ ಗುಂಡ ಇದಾನಲ್ಲ, ನಾವು ಶಂಕರನಿಗೆ ಬಹಳಷ್ಟು ಕನೆಕ್ಟ್ ಆಗ್ತೀವಿ ಅಂತ ಅತ್ತೋರು ಬಹಳಷ್ಟು ಜನ. ಹಾಗಾಗಿ ಇದೇ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚು ಮಾಡಿ ನಾನು ಮತ್ತು ಗುಂಡ ಸಿನಿಮಾದಲ್ಲಿ ಕೇವಲ ನಿರ್ಮಾಣವನ್ನ ಮಾಡಿದಂತಹ ರಘು ಹಾಸನ್ ಅವರು ಜವಾಬ್ದಾರಿಯನ್ನ ಹೆಚ್ಚು ಮಾಡಿ ಇದೀಗ ನಿರ್ಮಾಣದ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಹಾಗಾಗಿ ನಾನು ಮತ್ತು ಗುಂಡ ಪಾರ್ಟ್ 2ಗೆ ನಾವೆಲ್ಲರೂ ಕಾಯ್ತಾ ಇರೋದ್ರಿಂದಾಗಿ ತಡ ಮಾಡದೆ ಟೀಸರ್ ಲಾಂಚ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಸಮಯ. ದೀಪ ಕಾಣ್ತಾ ಇದೆ. ದೀಪ ಬೆಳಗೋದ್ರೊಂದಿಗೆ ಅಧಿಕೃತ ಚಾಲನೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ದೀಪ ಬೆಳಗೋದಕ್ಕೆ ನಮ್ಮ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಶೈಲಜಮ್ಮ ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ತಂಡದವರಿಗೆ ಒಳ್ಳೆಯ ಆಶೀರ್ವಾದ ಮತ್ತು ಒಳ್ಳೆಯ ಯಶಸ್ಸು ಸಿಗಲಿ. ಹಾಗೆ ಅವರ ಶ್ರಮ ನೋಡಬೇಕಂದ್ರೆ ನೀವು ಈಗ ಟೀಸರ್ ನೋಡಬೇಕು. ಶಿವ ಶಕ್ತಿ ಆಶೀರ್ವಾದದೊಂದಿಗೆ ಟೀಸರ್ ಲಾಂಚ್. ಓ ಎಲ್ಲರೂ ಪೋಸ್ ಕೊಡ್ತಾರೆ. ರೆಡಿ ರಘು ರಘು ಸರ್ ಫೋಟೋ ಸರಿ ಕ್ಯಾಮ್ರಾ ಅಡ್ಡ ತಗೊಳ್ಳಿ. ನೀವು ಬಂದ್ಬಿಡಿ, ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ. ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಬ್ರದರ್ ಅಂತಲೇ ಕರೆಯೋದನ್ನ ಥ್ಯಾಂಕ್ ಯು ಸೋ ಮಚ್ ರಘುವರ್ಧನ್. ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ. ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ, ಅಟ್ಲೀಸ್ಟ್ ಕೆಲವೊಂದ್ಸಲ ಯೂಸ್ ಮಾಡ್ಬೇಕಾದ್ರೆ ಅಂತಂದರೆ ನಿನಗೆ ನಾಯಿಗಿರುವಷ್ಟು ನಿಯತ್ತು ಕೂಡ ಇಲ್ಲ ಅಂತ. ಅಂದರೆ ನಾಯಿಗ ನಿಯತ್ತು ಬೆಸ್ಟ್. ಅಂದರೆ ಎಷ್ಟು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವಷ್ಟು ಆ ನಿಯತ್ತು ಅನ್ನೋ ಪದಕ್ಕೆ ನಾಯಿ ಅಷ್ಟು ಹೊಂದಾಣಿಕೆ ಆಗುವಷ್ಟು ಬೇರೆ ಯಾವ ಪ್ರಾಣಿಗಳಾಗಲಿ ಇದನ್ನಾಗಲಿ ನಾವು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ಅಂಥ ನಿಯತ್ತು ಮನುಷ್ಯನಲ್ಲಿ 0.001% ಇದ್ರೂ ಕೂಡ ಅವನ ನಿಯತ್ತಿನ ಮನುಷ್ಯ ಅಂತ ಕರಿಬೋದು. ಅಷ್ಟು ವಿಶೇಷವಾದ ಪ್ರಾಣಿ ನಾಯಿ. ಆ ನಾಯಿಯನ್ನು ಇಟ್ಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ. ಈಗ 2ನೇ ಸಿನಿಮಾ ಮಾಡಿದ್ದೀವಿ. ತುಂಬ ಇಷ್ಟಪಟ್ಟು ರಘು ಬ್ರದರ್ ಗೊತ್ತು, ಅವ್ರಿಗೆ ಮೊದಲಿಂದಲೂ ನನಗೆ ತುಂಬ 7 ವರ್ಷಗಳಿಂದ ಪರಿಚಯ. ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವರು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಗೆಲ್ತೀರ. ಹೆಸರು, ಹಣ, ಕೀರ್ತಿ ಎಲ್ಲವೂ ಬರುತ್ತೆ. ಮತ್ತೊಮ್ಮೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಮೊದಲನೇ ಸಿನಿಮಾಗೆ ಎಲ್ಲ ಮಾಧ್ಯಮ ಮಿತ್ರರು ಜನತೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಆ ಯಶಸ್ಸನ್ನು ಕಾಣೋಕೆ ಆಗ್ತಿರಲಿಲ್ಲ. ಈ ಸಿನಿಮಾದಲ್ಲೂ ಕೂಡ ನಿಮ್ಮಿಂದ ದುಪ್ಪಟ್ಟು ಪ್ರೀತಿಯನ್ನು ಸಹಕಾರವನ್ನು ಕೇಳ್ಕೊತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ದಯವಿಟ್ಟು ನಮಗೆ ಅತ್ಯಮೂಲ್ಯವಾದದ್ದು. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ. ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಿಮ್ಗೆ 1ನಿಂದ ಲಿಂಕ್ ಇರೋದ್ರಿಂದ ಸಖತ್ತಾಗಿದೆ. ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರ್ಬೋದು ಟೀಸರ್ ಅಲ್ಲಿ ಹೇಗಿತ್ತು ಅಂತ. ಅದೇ ತರ ಕಲರ್ಫುಲ್ ಆಗಿ ನಮ್ಮ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ. ಈ ಸಮ್ಮರ್ಗೆ ಒಳ್ಳೆ ಸಿನಿಮಾ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಹೇಗೆ ಫಸ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ. ಮೀಡಿಯಾದವರು
ನೀವು ರೀಚ್ ಮಾಡಿಸಿಲ್ಲ ಅಂದ್ರೆ ಸಿನಿಮಾಗಳು ರೀಚ್ ಆಗ್ತಿಲ್ಲ. ಸೊ ನೀವು ನಮ್ಮ ಸಿನಿಮಾಗೆ ಸ್ವಲ್ಪ ಇನ್ನೂ ಇಷ್ಟಪಟ್ಟು ಮಾಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹೀಗೆ ಸರ್ ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು. ನಾನು ಮತ್ತು ಗುಂಡದಲ್ಲಿ ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳುವಂಥ ಕ್ಯಾರೆಕ್ಟರ್ ಅಂತ. ಪಾರ್ಟ್ 2ನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಸೊ ಫಸ್ಟ್ ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಅವರು ಅದನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ರು. ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೇರ್ಪೇಟೆ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ. ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ, ನಾವು ಬೇರೆ ಎಲ್ಲಿ ಹೋದ್ರೂ ಕೂಡ ನನಗೆ KGF ಅಲ್ಲಿ ಮಾಡಿದ್ದೀರಲ್ವ ಅಂತಿರ್ತಾರೆ. ಅದೇ ಥರ ನಾನು ಮುತ್ತುಗುಂಡದಲ್ಲಿ ಮಾಡಿದ್ದೀರಲ್ವ ಅಂತ ಮಕ್ಕಳು ಕೇಳೋರು ನನಗೆ, ತುಂಬ ಮಕ್ಕಳು. ಯಾಕಂದರೆ ಟಿವಿಯಲ್ಲಿ ಪದೇ ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಮುತ್ತುಗುಂಡ ನೋಡಿದ್ದೀರಲ್ವ ಅಂತ ಕೇಳಿ ತುಂಬ ಇಷ್ಟಪಡೋರು. ನಾನು ಈ ಸಲ ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಮುತ್ತುಗುಂಡ 2 ಬರುತ್ತೆ ನೋಡಿ ಅಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗೆ ತೋರಿಸೋರು ಅಂದರೆ ನಿಜವಾಗ್ಲೂ ಖುಷಿ ಆಗೋದು. ಅಂದರೆ ಅದೊಂದು ನಂಬಿಕೆ ಬಂತು ನಮಗೆ. ಅಂದರೆ ಇದು ಪಾರ್ಟ್ 2 ಬಂದರೂ ಕೂಡ ಜನ ನೋಡುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು. ಹಾಗಾಗಿ ಇದು ಪಾರ್ಟ್ 2ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಪಾರ್ಟ್ 2ನಲ್ಲಿ ನಾನು ಮತ್ತು ನಮ್ಮ ಕಾಮಿಡಿ ಕಿಲಾಡಿ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದ್ದೀವಿ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್. ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ಪಾತ್ರನ ಅಂತ ಕೇಳ್ತಾರೆ. ಇಲ್ಲಿ ತುಂಬ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸಿದರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ. ಅಂದರೆ ನಮ್ಮ ಡಾಗ್ ಎಲ್ಲೋದ್ರೂ ಅದನ್ನು ಪ್ರೀತಿ, ಪ್ರಪಂಚದಾದ್ಯಂತ ಎಲ್ಲೋದ್ರೂ ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ, ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕಥೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ಚು, ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟ್ರು ಕೂಡ ಎಮೋಷ್ನಲಿ ಟಚ್ ಆಯಿತು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ. ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ನಾನು ಇಡೀ ಸಿನಿಮಾ ನೋಡಿಲ್ಲ, ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವರ್ಕ್ ಆಗಿದೆ, ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ. ಈ ಪಾರ್ಟ್ 1 ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಹೋದ ಕಡೆ ಎಲ್ಲ, ಪಾರ್ಟ್ 1ನಲ್ಲಿ ನೀವು ಮಾಡಿದ್ದೀರಾ, ನಾನು ಮುತ್ತುಗುಂಡ ಇಷ್ಟ ಆಯಿತು, ನಾನು ಮುತ್ತುಗುಂಡ 2 ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇವಾಗ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಇದು ಬೆಳಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದ್ರಿಂದ ನನಗೂ ತುಂಬ ಖುಷಿ ಇದೆ. ಹಾಗೆ ರಾಕೇಶ್ ಮತ್ತು ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ. ಯಾಕಂದರೆ ಕೇರ್ಪೇಟೆ ಅವರು ಅಷ್ಟೇ ಆಪ್ತವಾಗಿದ್ರು ಈ ಸಿನಿಮಾದಲ್ಲಿ ಫಸ್ಟ್ ಪಾರ್ಟಲ್ಲಿ. ಈ ಸಿನಿಮಾದಲ್ಲಿ ಅವರಿಬ್ಬರು ಇನ್ನೂ ಮುದ್ಬುದ್ಧ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಸುಮ್ಮನೆ ಆಪ್ತ ಆಗುತ್ತೆ. ಅವ್ರ ಹೆಸರಲ್ಲೇ ಇದೆ ರಾ ಅಂತ, ರಾಕೇಶ ರಚನಾ ಅಂತ. ಹಾಗಾಗಿ ಜನ ಅವರು ಹೆಸರೇ ಕರೀತಾ ಇದ್ದಾರೆ, ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಎಸ್, ನಾನು ಮತ್ತು ಗುಂಡ ಪಾರ್ಟ್ 1ನಲ್ಲಿ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಪಾರ್ಟ್ 2 ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಜೊತೆಗೆ ನಾವು ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು. ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರದ ಜೊತೆಗೆ. ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ. ರಾಕೇಶ್ ಅಡಿಗೆಯವ್ರ ಜೊತೆ ಮೊದಲನೇ ಸಿನಿಮಾ, 2ನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ. ರಚನೆ ಅವ್ರ ಜೊತೆ ಇದು 2ನೇ ಸಿನಿಮಾ. ಲವ್ 360 ಒಟ್ಟಿಗೆ ಮಾಡಿದ್ವಿ. ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಮುದ್ದಾಗಿ. ನಿಮ್ಮಿಬ್ಬರಿಗಿಂತೂ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ. ಅವನಿಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು. ಅದರಲ್ಲಿ 90% ಕನ್ನಡ ಮಾತಾಡಿದೆ. ಚೆನ್ನಾಗಿ ಬಂದಿದೆ. ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟ್ರು, ನಾನು ಕಾನ್ಸ್ಟೇಬಲ್, ಭಾಳ ಚೆನ್ನಾಗಿ ಬಂದಿದೆ. ಇವರ ಜೊತೆನೂ ಒಳ್ಳೆ ಸೀನ್ ಇತ್ತು. ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇರ್ತಾರೆ, ಆ ಥರ ಸೀನು. ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ನೋಡೋಣ, ದೇವರು ಒಳ್ಳೆ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ 2 ಸಕ್ಸಸ್ ಆಗ್ತದೆ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಂಡ ಜೊತೆ ಆ್ಯಕ್ಟ್ ಮಾಡಿದ್ದೆ, ನಂಗೆ ತುಂಬ ಇಷ್ಟ ಆಯಿತು. ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ. ಅವನ ಜೊತೆ ಆ್ಯಕ್ಟ್ ಮಾಡಿದೆ, ಚೆನ್ನಾಗಿತ್ತು. ನನಗೆ ಟ್ರೈನಿಂಗ್ ಮಾಡಿಸಿದ್ರು. ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡೆ.
ಅದಾದಮೇಲೆ ಮೂವಿ ಆಫೀಸಲ್ಲಿರೋ ರಮಣ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಡೈರೆಕ್ಟರ್ ಮತ್ತು ನಿರ್ದೇಶಕರು ರಘುಹಾಸನ್ ಅವರು ಎಲ್ಲ ಹೇಳ್ಕೊಟ್ರು ನನಗೆ. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಗೆ ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಂಡಿ ನಮ್ಮ ಗಂಡ ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು. ಅವನ ಜೊತೆ ಇದು ಟೈಮ್ ಕಳೆದಿರೋದೇ ಗೊತ್ತಾಗ್ತಾ ಇದ್ದಿಲ್ಲ. ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡೋದು. ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್. ಆ್ಯಂಡ್ ಅಷ್ಟೇ, ನಮ್ಮ ಟೀಸರ್ ನೋಡಿದಿರಾ? ನಾನು ನಿಮ್ಮ ಜೊತೆನೇ ನೋಡಿರೋದು. ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀನಿ ಅಂತ ತುಂಬ ಪ್ಯಾಂಪರ್ ಮಾಡುವಂಥ ಹುಡುಗಿ ಒಬ್ಬಳು. ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಆ್ಯಂಡ್ ಊಟಿಯಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರದಲ್ಲಿ ಪಡ್ತೀನಿ. ಇನ್ನೆಷ್ಟು ಹೇಳ್ಬೋದು? ನಾಯಿ ಜೊತೆನ ಇಡೀ ಸಿನಿಮಾ ನಾಯಿ ಮೇಲೆ ಹೋಗೋದ್ರಿಂದ ನಾನು ನಾಯಿ ಜೊತೆನೇ ಕಡಿತಾ ಇರ್ತೀನಿ. ಸೊ ಫುಲ್ ಥಿಂಗ್ ನಂದು ಪೋರ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ. ಅದು ಗೊತ್ತಿಲ್ಲ, ನೀವು ನೋಡಿ ಹೇಳ್ಬೇಕಾಗುತ್ತೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ ಅದು ನಾನು ಹೇಳಕ್ಕಾಗಲ್ಲ ಸರ್ ಈಗ ಅಷ್ಟೇ. ಥ್ಯಾಂಕ್ ಯು ಮಾಡಿದ್ದಾರೆ. ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಆ್ಯಂಡ್ ಲಕ್ಕಿ ಕೂಡ. ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ, ತುಂಬ ಸಹಜವಾಗಿ ಇರುವಂಥ ಪಾತ್ರ. ಸೊ ಆ್ಯಕ್ಟಿಂಗ್ ಮಾಡುವಾಗ ಗುಂಡನ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು, ನಗು ನಿಜವಾಗ್ಲೂ ಆಗ್ತಾ ಇತ್ತು. ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಡ್ಲಿ ಬರ್ತಾ ಇತ್ತು. ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕು. ಬಾಳೂರಿನವರು ಸಾಕಷ್ಟು ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ. ನೇಚರ್ ತುಂಬ ಕೆಲಸ ಕೊಡ್ತಾ ಇತ್ತು, ಚಾಲೆಂಜಸ್ ಕೊಡ್ತಾ ಇತ್ತು. ಮಳೆ ಬರೋದು, ಶೂಟಿಂಗ್ ಇದಾಗೋದು. ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಅವರು 2-3 ದಿನ ಎಕ್ಸ್ಟ್ರಾ ಆಗಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಗಾಳಿ, ಅಂಥ ಟೈಮಲ್ಲಿ ನಮಗೆ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರಲಿಲ್ಲ. ಬಟ್ ಟೈಮ್ ಇರಲಿಲ್ಲ, ಲೊಕೇಶನ್ನು, ಅದು ಏನನ್ನೂ ಕೇರ್ ಮಾಡಿದೆ. ಮತ್ತೆ ಇನ್ನೊಂದಿನ ಆದರೂ ಪರವಾಗಿಲ್ಲ, ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ. ತನ್ವಿಕ್ ಯಂಗ್ಸ್ಟರ್, ವೆರಿ ಟ್ಯಾಲೆಂಟೆಡ್. ಸುಮ್ಮನೆ ನೋಡಿದ್ರು ಕ್ಯಾಮ್ರಾ ಥರ ನೋಡ್ತಾ ಇರ್ತಾರೆ, ಮರ ಗಿಡಗಳನ್ನ ಯಾವಾಗಲೂ ಅದೇ ಗುಂಗಲ್ಲಿರ್ತಾರೆ. ಈಸ್ ವೆರಿ ಪ್ರೊಫೆಷನಲ್. ಆ್ಯಂಡ್ ಬಂಟಿ, ನಮ್ಮ ಬಂಟಿನ ಟ್ರೈನ್ ಮಾಡಿದವ್ರು ಮೇಡಮ್ ಆಗ್ಬೋದು, ಆ್ಯಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು. ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡ್ತಾರೆ ಅವರು. ಬಂಟಿ ಎಲ್ಲೋ ನೋಡಿದ್ರೆ ಬಂಟಿ ಯಾಕೋ ಅಂದರೆ ಕರೆಕ್ಟಾಗಿರ್ತಾನೆ. ಆ್ಯಂಡ್ ಅವನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟು ಶೂಟಿಂಗಲ್ಲಿ ನಮ್ಮೆಲ್ಲಕ್ಕಿಂತ. ಅವನಿಗೆ ಒಂಚೂರು ಬಿಸಿಲಾದರೆ ಅವರು ಬಿಸಿಲಿದೆ ಅವ್ನು ರೆಸ್ಟ್ ಮಾಡಿ ಅಂತ AC ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ. ಹೆಂಗೆ ಇವಾಗ ದೊಡ್ಡ ಫಿಲಮಲ್ಲಿ ಹೀರೋ ಬಂದ್ರ ಅಂತ ಹೆಂಗೆ ನಾವೆಲ್ಲ ಆರ್ಟಿಸ್ಟ್ ಕಾಯ್ತಾರೆ, ಆ ಥರ ಬಂಟಿ ಬಂದ ಅಂತ ನಾವು ಕಾಯಬೇಕು. ಸೊ ಹೀಸ್ ದ ಸ್ಟಾರ್ ಆಫ್ ದ ಶೋ. ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಒಂದು ನನಗೆ ಖುಷಿಯಾಗಿದ್ದು ಪರ್ಸ್ನಲಿ ಏನಂದರೆ, ಏನು ಕ್ಲೀಶೇ ಇಲ್ಲ. ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ, ಓಕೆ ಹೀರೋ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ, ಅದು ಇರ್ಬೋದು ಇದಿರ್ಬೋದು ಅಂತ. ಆ ಥರ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮಿಕ್ಕಿದ್ದು ವರ್ಕ್ ಮಾತಾಡಲಿ, ಇನ್ನೂ ಟ್ರೈಲರ್ ಬರುತ್ತೆ, ಇನ್ನೊಂದು ಪೋಸ್ಟರ್ಸ್, ಎಲ್ಲದರಲ್ಲೂ ಆ ಯುನೀಕ್ನೆಸ್ ಕಾಣುತ್ತೆ. ಆ್ಯಂಡ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಆ್ಯಂಡ್ ಸ್ಟ್ರೆಂತ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಮತ್ತು ಗುಂಡ 2 ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ, ಶಿರ್ಡಿ ಸಾಯಿ ಬಾಬುನ ಹತ್ರ. ಯಾಕಂದರೆ ಬಾಬು ಅವರ ಭಕ್ತರೆ ನಮ್ಮ ಪಾರ್ಟ್ 1
ನಿರ್ಮಾಪಕರು, ಪಾರ್ಟ್ 2ನ ನಿರ್ದೇಶಕರು. ಸೊ ಆ ಒಂದು ಭಕ್ತಿ, ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಸಂತದವರಿಗೆ. ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು. ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಸಿನಿಮಾ. ಮಲ್ಕೊಂಡ ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ, ಇಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ತೆಗಿ ಅಂತ ಏನೂ ಬಡ್ದಿಲ್ಲ ನಮಗೆ. ಸೊ ಒಂದು ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಮ್ ಪಿಕ್ಚರ್ಸ್ಗೆ ಸಲ್ಲುತ್ತೆ. ನಿರ್ಮಾಪಕರಾದ ರಘುವರ್ಸನ್ ಅವರಾಗಿರ್ಬೋದು, ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಅಂತ ಹೇಳ್ತೀವಿ, ಅವ್ರನ್ನ ವಿವೇಕಾನಂದ ಅಂತ ಕರಿತೀವಿ, ಅವ್ರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ, ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್, ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ. ಇಡೀ ಕರ್ನಾಟಕದ ಜನತೆ ಅದನ್ನು ಹರಸಿ ಹಾರೈಸಿ ಒಪ್ಕೊಂಡ್ರು. ಅದೇ ರೀತಿಯಾಗಿ ಪಾರ್ಟ್ 2 ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನು ನಾವು 4 ವರ್ಷದಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಪಾರ್ಟ್ 1 ಇದೇ ವಿಷಯ ಮಾತಾಡಿದ್ವಿ. ತುಂಬ ಕಷ್ಟ. ಸೊ ಅದನ್ನು ಅನುಭವಿಸೋರಿಗೆ ಇವಾಗ ಗೊತ್ತಿರುತ್ತೆ. ಸೊ ಅದ್ರ ಜೊತೆ ಹೊಡೆದಾಡಿಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸೊ ನಾಯಕರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು, ಒಳ್ಳೆಯದಾಗಲಿ. ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ. ಪಾರ್ಟ್ 1 ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ 2 ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಿಷಯರು ನಮ್ಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸೋ ಅಂತಾರೋ ಅವ್ರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್. ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ ಹೀಗೆ ಇದೆ. ಮತ್ತು ಪಾರ್ಟ್ 1ನಲ್ಲಿ ಯಾರ್ಯಾರು ಇದ್ದರು, ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಒಂದು ಏನು ಹೇಳ್ತಾರೆ, ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟ್ 2 ಮಾಡಿರೋದು. ಸೊ ನಾನು ಆ್ಯಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ, ನಾನು ಕತೆ ಮಾಡಿದ್ದೆ ಫಸ್ಟ್ ಪಾರ್ಟು. ಈಗ ಸೆಕೆಂಡ್ ಪಾರ್ಟ್ ನಾನೇ ಟೋಟಲ್ ಕತೆ ಮಾಡಿಕೊಂಡು, ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಭರತ್ ಅಂತ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರಚನಾಯಿಂದವರವರು ಮತ್ತು ರಾಕೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ, ಆವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೋ ಟೈಮಿಂಗ್ ತೆಗಿತಾ ಇದ್ದೆ. ಮತ್ತು ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮ್ಗೊಂದು ಸಲ, ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯಾದಾಗ ಹೇಳಿದ್ದೆ, ಸರ್ ಇದು ಜಸ್ಟ್ ಟೈಟಲ್ ಟೀಸರ್ ನೋಡಿ ನಿಮಗೆ ಬೇರೆ ಥರದ್ದೊಂದು ಅನುಭವ ಆಗುತ್ತೆ ಅಂತ. ಇವಾಗ ನಿಮಗೆ ಗೊತ್ತಾಗಿರ್ಬೋದು, ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ, ಕತೆ ಏನು ಹೇಳೋಕೆ ಹೊರಟಿದ್ದಾರೆ. ಕತೆ ಏನೋ ಪಾರ್ಟ್ 2 ಅಂದ ತಕ್ಷಣ ಏನೇನೋ ಹುಚ್ಚುಚಾಟಾಗಿ ಏನೇನೋ ಮಾಡೋದಲ್ಲ, ಅದೇ ಕತೆ ಕಂಟಿನ್ಯೂ ಆಗುತ್ತೆ. ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ, ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಗುಡ್ ಅಲ್ಲ, ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡಬೇಕು. ಚಿಕ್ಕ ಮಗ ಆಗ್ತಾನೆ, ಆಮೇಲೆ ದೊಡ್ಡದಾಗ್ತಾನೆ ಹಂತವಾಗಿ ಬರುತ್ತೆ. ಸೊ ಇದಾದಮೇಲೆ ಇದೇ ಸಮ್ಮರ್ಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು. ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಥಿಯೇಟ್ರಿಂದ ಹೋಗ್ಬಿಟ್ಟು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ. ಇದು ಇನ್ನು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದರೆ ಇದನ್ನು ಬೇರೆ ಲೆವೆಲಿಗೆ ತೊಗೊಂಡೋಗ್ತೀವಿ ಅಂತ ನಮ್ಮ ಅನಿಸಿಕೆ. ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಅನ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ಸೆನ್ಸರ್ಗೆ ಅಪ್ಲೈ ಮಾಡಿದ್ದೀನಿ. ಥ್ಯಾಂಕ್ ಯು. ಅಲ್ಲ ಮೇಡಮ್, ನಾವು ಮಧ್ಯದಲ್ಲಿ